ಎಲ್ರಿಗೂ ನಮಸ್ಕಾರ. ಇವತ್ತು ದೀಪಾವಳಿ ಪ್ರಯುಕ್ತ ಹೊಸ ರೀತಿ ಒಂದು ಲಡ್ಡು ಮಾಡ್ತಾ ಇದ್ದೀನಿ. ತುಂಬ ಸುಲಭ ಮಾಡೋದು. ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಕಪ್ನಷ್ಟು ಕಡಲೆಬೇಳೆನ ನಾನು ತೊಳೆದು ಒಂದು 6 ಗಂಟೆ ಕಾಲ ಚೆನ್ನಾಗಿ ನೆನೆ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ನೆಂದಿದೆ ಅದು. ಈ ರೀತಿ ಮಾಡಿದಾಗ ಅದು ಚೂರಾಗಬೇಕು, ಅಷ್ಟು ನೆಂದಿರಬೇಕು. ಈಗ ನೀರನ್ನೆಲ್ಲ ತೆಗೆದು ನಾನು ಆ ಬೇಳೆನ ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಇದನ್ನು ಸಣ್ಣ ರವೆ ಬರೋ ಅಷ್ಟು ರುಬ್ಕೋಬೇಕು, ನೀರನ್ನು ಹಾಕಬಾರ್ದು. ಈಗ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನೀರನ್ನು ಹಾಕಬಾರ್ದು. ಅಕಸ್ಮಾತಾಗಿ ಬ್ಲೇಡು ತಿರುಗ್ತಾ ಇಲ್ಲ ಅಂತಂದರೆ ಒಂದೇ ಒಂದು ಸ್ಪೂನ್ ಬೇಕಾದರೆ ಹಾಕ್ಕೋಬೋದು. ಈ ರೀತಿ ಮುಟ್ಟಿ ನೋಡಿದಾಗ ಸಣ್ಣ ರವೆ ಥರ ಇರಬೇಕು. ಈಗ ಇದನ್ನು ಕಡಿಮೆ ಪ್ರಮಾಣದಲ್ಲಿ ತಗೊಂಡು ಇಷ್ಟು ಆದರೆ ಸಾಕು, ತುಂಬ ದಪ್ಪ ದಪ್ಪ ಬೇಡ. ಎಣ್ಣೆ ಅಥವಾ ತುಪ್ಪದಲ್ಲಿ ಕರ್ಕೋಬೇಕು. ನಿಮಗೆ ತುಪ್ಪ ಬೇಕಾದರೆ ತುಪ್ಪದಲ್ಲಿ ಕರ್ಕೋಬೋದು. ಸಣ್ಣ ಸಣ್ಣ ಪ್ರಮಾಣದ ಹಿಟ್ಟನ್ನು ಮಾತ್ರ ಹಾಕ್ಕೊಂಡು ಎಣ್ಣೆಯಲ್ಲಿ ಹಾಕ್ಕೊಂಡಿದ್ದೀನಿ ನಾನು. ಮೀಡಿಯಮ್ ಉರಿನಲ್ಲಿ ನಿಧಾನಕ್ಕೆ ಬೇಯಿಸ್ಕೋಬೇಕು. ಒಳಗಡೆ ಹೊರಗಡೆ ಚೆನ್ನಾಗಿ ಬೇಯಬೇಕು. ಹಸಿ ವಾಸನೆ ಇದ್ದರೆ ಚೆನ್ನಾಗಿರಲ್ಲ. ಹಾಗಾಗಿ ನಿಧಾನಕ್ಕೆ ಬೇಯೋದು ತುಂಬ ಮುಖ್ಯ. ಈಗ ಸ್ವಲ್ಪ ಹೊತ್ತಿನ ನಂತರ ಅದನ್ನು ತಿರುಗಿಸಿ ಹಾಕ್ಕೋತಾ ಇದ್ದೀನಿ. ನಿಧಾನಕ್ಕೆ ಬೇಯಬೇಕು ಎಲ್ಲ ಬದಿಯಿಂದಲೂ. ಹಾಗಾಗಿ ಇದು ಒಂದು 10ರಿಂದ 12 ನಿಮಿಷ ಆಗ್ಬೋದು ಒಂದು ಒಬ್ಬೆ ಬೇಯಕ್ಕೆ. ಈ ರೀತಿಯಾಗಿ ಎಲ್ಲವನ್ನು ತಿರುಗಿಸಿ ಹಾಕಿಕೊಂಡು ನಿಧಾನಕ್ಕೆ ಕಲರ್ ಬರೋ ತನಕ ಕಾದಿದ್ದು ಆನಂತರ ಇದನ್ನು ತೆಕ್ಕೋಬೇಕು. ಈಗ ನೋಡಿ, ನಿಧಾನಕ್ಕೆ ಕಲರು ಬಂದಿದೆ. ಇಷ್ಟಾದರೆ ಸಾಕು. ಒಳಗಡೆ ಕೂಡ ಚೆನ್ನಾಗಿ ಬೆಂದಿರುತ್ತೆ, ಹೊರಗಡೆ ಕೂಡ ಬೆಂದಿದೆ. ಈಗ ಇಷ್ಟು ಕಲರ್ ಬಂದಿದೆ ಅಂತ ಆದರೆ ಇದನ್ನು ತೆಕ್ಕೊಂಡು ಬಿಡೋಣ. ಇಷ್ಟು ಮಾತ್ರ ಕಲರ್ ಬಂದರೆ ಸಾಕು, ತುಂಬ ಡಾರ್ಕ್ ಕಲರ್ ಬರೋದು ಬೇಡ. ಈಗ ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಬೆಂದಿದೆಯಾ ಅಂತ ನೋಡ್ಕೊಳ್ಳೋಣ. ಈ ರೀತಿಯಾಗಿ ಮುರಿದಾಗ ಸರಾಗವಾಗಿ ಮುರಿಬೇಕು, ಕ್ರಿಸ್ಪಾಗಿ ಇರುತ್ತೆ. ಈಗ ಚೆನ್ನಾಗಿ ಆರಕ್ಕೆ ಬಿಟ್ಟು, ಆರಿದೆ ಅಂತ ಆದರೆ ಈ ರೀತಿಯಾಗಿ ಚೂರುಗಳನ್ನ ಮಾಡಿಕೊಂಡು ಸಣ್ಣ ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಈ ಥರ ಹಾಕ್ಕೊಳ್ಳೋದ್ರಿಂದ ಸಣ್ಣ ಮಿಕ್ಸಿ ಜಾರ್ಗೆ ಬೇಗ ಅದು ಪೌಡರ್ ಆಗುತ್ತೆ. ಈಗ ಪಲ್ಸ್ ಮಾಡ್ಕೋಬೇಕು. ಅದನ್ನು ಒಂದು 10-20 ಸೆಕೆಂಡ್ ಪಲ್ಸ್ ಮಾಡಿಕೊಂಡು ಈ ರೀತಿ ತೂತು ಬಟ್ಲಿರುತ್ತಲ್ಲ ಅದಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ಒಂದ್ಸಲ ಜರಡಿ ಹಿಡ್ಕೊಂಡು ಬಿಡೋಣ. ಅಕಸ್ಮಾತಾಗಿ ದಪ್ಪ ಚೂರುಗಳಿದ್ದರೆ ಅದು ಹಾಗೆ ಉಳಿಯತ್ತೆ ಮೇಲೆ. ಒಂದೇ ಪ್ರಮಾಣದ ಒಂದೇ ಸೈಜಿನ ಚೂರುಗಳು ಕೆಳಗಡೆ ಬೀಳತ್ತೆ. ಹಾಗಾಗಿ ಈ ರೀತಿಯಾಗಿ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಈಗ ಎಲ್ಲವನ್ನು ನಾನು ಜರಡಿ ಹಿಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ರೀತಿ ಮಾಡಿದಾಗ ಒಂದು ರವೆ ರೀತಿಯಲ್ಲಿ ನಿಮಗೆ ಅನುಭವ ಬರುತ್ತೆ. ಈಗ ಎಲ್ಲವನ್ನು ಚೆನ್ನಾಗಿ ಜರಡಿ ಹಿಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಬಾಣಲೆ ಇಟ್ಕೊಂಡು 1 ಕಪ್ನಷ್ಟು ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಅರ್ಧ ಕಪ್ನಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ. ಯಾವುದಾದ್ರೂ ಒಂದು ಕಪ್ಪನ್ನು ಸೆಟ್ ಮಾಡಿಕೊಂಡು ಅದರಲ್ಲೇ ಬೇಳೆ, ಅದರಲ್ಲೇ ನಾವು ಸಕ್ಕರೆನ ಹಾಕ್ಕೊಂಡು ಮತ್ತು ನೀರನ್ನು ಕೂಡ ಅದರಲ್ಲಿ ಅರ್ಧದಷ್ಟು ಹಾಕ್ಕೋಬೇಕು. ಈಗ ಸಕ್ಕರೆ ಕರಗಿದೆ, ಸಣ್ಣದಾಗಿ ಕುದೀತಾ ಇದೆ. ಇದಕ್ಕೆ ನಾನು ಕೇಸರಿನ ನೀರಲ್ಲಿ ನೆನೆಸ್ಕೊಂಡಿರೋ ಅಂಥದ್ದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ಯಾವುದೇ ಪಾಕ ತೆಗೆಯೋ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಕರಗಿ 1 ನಿಮಿಷ ಕುದ್ರೆ ಸಾಕು. ಈ ರೀತಿ ಮುಟ್ಟಿದಾಗ ಎಣ್ಣೆ ಮುಟ್ಟದ ಹಾಗೆ ಆಗಬೇಕು, ಸ್ವಲ್ಪ ಜಿಡ್ಡು ಥರ ಇರಬೇಕು. ಅಷ್ಟಾದರೆ ಸಾಕು. ಸ್ವಿಚ್ ಆಫ್ ಮಾಡ್ಕೊಂಬಿಡೋಣ. ಇದಕ್ಕೆ ನಾವು ಈಗಾಗಲೇ ಜರಡಿ ಇಟ್ಕೊಂಡಿರೋ ಅಂಥ ಈ ಕಡಲೆಬೇಳೆ ಒಂದು ರವೆ ಥರ ಇತ್ತಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಸಂಪೂರ್ಣವಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಇದೆ, ನಾವು ಮಾಡ್ಕೊಂಡಿರೋ ಒಂದು ಸಕ್ಕರೆ ನೀರು ಬಿಸಿ ಇರೋದ್ರಿಂದ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿ ಸುಮಾರು ಒಂದು 30 ನಿಮಿಷನಾದರೂ ಬಿಡಬೇಕಾಗುತ್ತೆ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ಮುದ್ದೆಯಾಗಿದೆ. ಅದು ಸಕ್ಕರೆ ನೀರನ್ನೆಲ್ಲ ಹೀರ್ಕೊಂಡು ಆನಂತರ ಉಂಡೆ ಕಟ್ಟಕ್ಕೆ ಬರುತ್ತೆ. ಈಗ ಚೆನ್ನಾಗಿ ಹೀರ್ಕೊಂಡಿದೆ, ಜೊತೆಗೆ ಮಿಶ್ರಣ ತಣ್ಣಗೆ ಕೂಡ ಆಗಿದೆ, ಉದುರುದುರಾಗಿ ಆಗಿದೆ. ಈಗ ನಾವು ಉಂಡೆ ಕಟ್ಬೋದು. ಇದಕ್ಕೆ ಈಗಾಗಲೇ ತುಪ್ಪದಲ್ಲಿ ಹುರ್ಕೊಂಡಿರೋ ಅಂಥ ಗೋಡಂಬಿ ಬಾದಾಮಿ ಹಾಕ್ಕೊಂಡಿದ್ದೀನಿ, ಪಿಸ್ತಾ ಚೂರುಗಳನ್ನ ಹಾಕ್ಕೊಂಡಿದ್ದೀನಿ, ಜೊತೆಗೆ ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಬೇಕಾದರೆ ಹಾಕ್ಕೋಬೋದು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನಿಮಗೆ ಯಾವ ಸೈಜಿನ ಲಡ್ಡು ಬೇಕೋ
ಆ ರೀತಿಯಾಗಿ ಮಿಶ್ರಣನ ತಗೊಂಡು ಪ್ರೆಸ್ ಮಾಡಿಕೊಂಡು ಗುಂಡನೆಯ ಆಕಾರ ಕೊಡಬೇಕು. ನೋಡಿದ್ರಲ್ಲ, ತುಂಬ ಸುಲಭ. ಈಗ ಇದೇ ರೀತಿಯಾಗಿ ಮಿಕ್ಕ ಮಿಶ್ರಣದಿಂದ ಲಡ್ಡೂನ ರೆಡಿ ಮಾಡಿಕೊಂಡು ಒಂದು ಏರ್ ಟೈಟ್ ಬಾಕ್ಸ್ನಲ್ಲಿ ನೀವು ಇಟ್ಕೊಂಡು ಉಪಯೋಗಿಸ್ಕೋಬೋದು. ಒಂದು ಸಲ ಮಾಡಿ ನೋಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.